ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ ಮಹಿಳಾ ಅಧಿಕಾರಿ ಹೇಳಿಕೆ. ಕನಕಗಿರಿ ಮಾಜಿ ಶಾಸಕರ ಆಡಿಯೋ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್. ಮಹಿಳಾ ಅಧಿಕಾರಿ ಜೊತೆ ಬಸವರಾಜ್ ದಡೇಸೂಗೂರು ಎರಡನೇ ಮದುವೆಯಾದ್ರ. ವಿವಾಹವಾದ್ರೂ ಸಹ ವಿಷಯವನ್ನ ಮುಚ್ಚಿಟ್ಟಿರುವುದು ಏಕೆ ಅಂತ ನಾವು ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕನಕಗಿರಿ ಕ್ಷೇತ್ರದ ಬಿಜೆಪಿಯ ಮಾಜಿ ಶಾಸಕ ಬಸವರಾಜ್ ದಡೇಸೂಗೂರು ರಾಜಕೀಯ ಜೀವನದಲ್ಲಿ ಮತ್ತೆ ಬಿರುಗಾಳಿ ಎದ್ದಿದೆ. ಬಸವರಾಜ್ ದಡೇಸೂಗೂರು ವಿರುದ್ಧ 2022ರ ಜನವರಿಯಲ್ಲಿ ಅದೊಂದು ಆಡಿಯೋ ಸ್ಫೋಟಗೊಂಡಿತ್ತು. ಕನಕಗಿರಿಯ ಜನರು ದಡೇಸೂಗೂರು ಲವ್ ಕಹಾನಿ ಕೇಳಿ ನಿಬ್ಬೆರಗಾಗಿದ್ರು. ಆ ಆಡಿಯೋ ದಡೇಸೂಗೂರು ಕುರ್ಚಿಯನ್ನೇ ಅಲುಗಾಡಿಸಿತ್ತು. ಇದಕ್ಕೆಲ್ಲ ವಿಧಾನಸೌಧದಲ್ಲಿ ಸ್ಪಷ್ಟನೆ ನೀಡಿದ್ದ ದಡೇಸೂಗೂರು, ಅವನು ನಾನಲ್ಲ, ಆ ಧ್ವನಿ ನಂದಲ್ಲ ಅಂತ ಹೇಳಿದ್ರು. ಆದ್ರೀಗ ದಡೇಸೂಗೂರು ಲವ್ ಸ್ಟೋರಿ ಚಾಪ್ಟರ್ 2 ಶುರುವಾಗಿದ್ದು, ಮಾಜಿ ಶಾಸಕರ ಆಡಿಯೋ ವೈರಲ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಬಸವರಾಜ ದಡೇಸೂಗೂರು ಕೊಪ್ಪಳ ಜಿಲ್ಲೆ ಕನಕಗಿರಿ ಕ್ಷೇತ್ರದ ಮಾಜಿ ಶಾಸಕರು. ಇತ್ತೀಚೆಗಷ್ಟೇ ಕೊಪ್ಪಳ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೇರಿದ್ದಾರೆ. ಆವತ್ತು ಆಡಿಯೋ ವೈರಲ್ ಆಗಿ ರಂಪಾರಾದಂತದ ಬಳಿಕ ಇಬ್ಬರು ರಹಸ್ಯವಾಗಿ ಮದುವೆ ಆಗಿದ್ದಾರೆ ಅನ್ನೋದು ಈಗ ಪ್ರೂವ್ ಆಗಿದೆ. ಅವರು ನನ್ನ ಪತಿ ಅಂತ ವಿಜಯನಗರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ಶ್ವೇತಾ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಉಪ ಲೋಕಾಯುಕ್ತ ವೀರಪ್ಪ ಕೇಳಿದ ಆ ಒಂದು ಪ್ರಶ್ನೆಗೆ ಕನಕಗಿರಿಯ ಮಾಜಿ ಶಾಸಕರು ಅಂತ ಉತ್ತರ ನೀಡಿದ್ದಾರೆ. ಆಗ್ಲೇ ಆಡಿಯೋ ಕೇಳಿದ್ರಿ, ಈಗ ವಿಡಿಯೋ ಕೂಡ ಬಂದಿದೆ ಅಂತೆ. ಆವತ್ತು ಇದೇ ಡಿಡಿ ಶ್ವೇತಾ ಮತ್ತು ಮಾಜಿ ಶಾಸಕರ ಸಂಭಾಷಣೆ ಆಡಿಯೋ ಹಲ್ಚಲ್ ಎಬ್ಬಿಸಿತ್ತು. ಈಗ ಬಸವರಾಜ ದಡೇಸೂಗೂರು ನನ್ನ ಪತಿ ಅಂತ ಮಹಿಳಾ ಅಧಿಕಾರಿ ಉಪ ಲೋಕಾಯುಕ್ತರ ಮುಂದೆ ಕಡ್ಡಿ ಮುರಿದಂತೆ ಹೇಳಿದ್ದು, ಈ ಮಾತು ಕೇಳಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆದ್ರೆ ಈ ಬಗ್ಗೆ ದಡೇಸೂಗೂರು ಮಾತ್ರ ಎಲ್ಲೂ ಬಾಯ್ಬಿಟ್ಟಿಲ್ಲ. ಗುಪ್ತವಾಗಿ ಎರಡನೇ ಮದುವೆ ಆದ್ರೂ ಸಹ ವಿಷಯವನ್ನ ಮುಚ್ಚಿಟ್ಟಿದ್ದೇಕೆ ಅಂತ ಜನರು ಪ್ರಶ್ನಿಸುತ್ತಿದ್ದಾರೆ. ಸದ್ಯ ಮಹಿಳಾ ಅಧಿಕಾರಿ ದಡೇಸೂಗೂರು ನಮ್ಮ ಯಜಮಾನರು ಅಂತ ಹೇಳುವ ಮೂಲಕ ಗೌಪ್ಯವಾಗಿದ್ದ ವಿಚಾರವನ್ನ ಜಗಜ್ಜಾಹೀರು ಮಾಡಿದ್ದಾರೆ. ಆದ್ರೆ ಈ ಬಗ್ಗೆ ಮಾಜಿ ಶಾಸಕರು ಇನ್ನೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ದಡೇಸೂಗೂರು ಸ್ಪಷ್ಟನೆ ಭಾರಿ ಕುತೂಹಲ ಕೆರಳಿಸಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.